ನನ್ನ ಮನೇಲಿ ನಾನು ಎದ್ದಾಗ ನಮ್ಮ ತಂದೆ ತಾಯಿ ಮುಖದಲ್ಲಿ ಆ ಖುಷಿ, ಆ ಪ್ರೌಡ್ನೆಸ್ ಇರಬೇಕು. 20 ವರ್ಷಕ್ಕೆ ಅರ್ಜೆಂಟಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ಬಿಟ್ಟು ಟಕ್ಕದ ಡೈರೆಕ್ಷನ್ ಮಾಡ್ಬಿಡ್ತೀನಿ ಅಂತ ಬಂದು ಅವ್ನಿಗೆ ಏನು ಅನುಭವ ಇರುತ್ತೆ? ಬಿಡಮ್ಮ ನಿನ್ನ ಮಗ ಹೀರೋ, ಹುಡುಗಿ ಸಿಗಲ್ವಾ, ಮಾಡ್ಕೊಳ್ಳೋಣ ಆರಾಮಾಗಿ ಅಂತ. ಅವ್ರ ತಂದೆ ತಾಯಿನ ಗೌರವ ಕೊಡಬೇಕು, ಅಷ್ಟೇ ಗೌರವ ನನ್ನ ತಂದೆ ತಾಯಿ ಕೊಡಬೇಕು. ಅದೊಂದೇ ಕ್ವಾಲಿಟಿ. ನಮ್ಮಲ್ಲಿ ಇರುವಷ್ಟು ಟ್ಯಾಲೆಂಟು ನನ್ನ ಪ್ರಕಾರ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ. ಜೀವನದಲ್ಲಿ ಏನೇ ಕಷ್ಟ ಆದ್ರೂ ಇನ್ನೊಬ್ಬರ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬರಲ್ಲ. ಅಷ್ಟಾಗುತ್ತೆ. ಜನ ಸುಮ್ಮನೆ ಒಬ್ಬರನ್ನ ಅಷ್ಟೊಂದು ಇಷ್ಟಪಡಲ್ಲ. ಒಂದು ಸಮಸ್ಯೆ ಇದೆ ಅಂದಾಗ ಅದ್ರ ಬಗ್ಗೆ ಮಾತಾಡಿದಾಗ ತಾನೇ ಹೊರಗಡೆ ಜನಕ್ಕೆ ಸಮಸ್ಯೆ ಇದೆ ಅಂತ ಗೊತ್ತಾಗೋದು. ಜಾಸ್ತಿ ಜನ MBA ಮಾಡಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತಾರೆ. ಇದು ಕಿರಣ್ ರಾಜ್ ಅವ್ರ ಲೈಫ್ ಸ್ಟೋರಿ ಅಂತ ಅನಿಸ್ತು. ಫುಲ್ ಸಕ್ಕತ್ತಾಗಿದೆ. ನಾನು ಚಂದ, ತುಂಬಾ ಚೆನ್ನಾಗಿದೆ. I'm from Kerala. Okay. First time watching Kannada movie. How was it? And it was very nice. Thank you. I very loved this movie. ಸರ್, ಇಂಡಸ್ಟ್ರಿಯಲ್ಲಿ ಯಾವುದೇ ದೊಡ್ಡ ಹೀರೋಗಳ ಅಥವಾ ದೊಡ್ಡ ಸ್ಟಾರ್ಗಳ ಒಂದು ಬೆಂಬಲ ಇಲ್ಲದೇನೆ ಒಂದು ಸಿನಿಮಾನ ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಿರ್ದೇಶಕರಿಗೆ ಅಥವಾ ಸಿನಿಮಾ ತಂಡಕ್ಕೆ ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ. ಸ್ಪೆಷಲಿ ಹೊಸ ಪ್ರೊಡ್ಯೂಸರ್ ಇದ್ದಾಗ ಈ ಕಡೆ ನೀವು ಪ್ರೊಡ್ಯೂಸರ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದಂಥ ಜವಾಬ್ದಾರಿ ಡೈರೆಕ್ಟರ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ನೀವು ಆಗಿರುತ್ತೆ, ಅವರಿಗೆ ಪ್ರತಿಯೊಂದು ಹೊಸದೇ. ನೀವು ಒಂದು ಸಣ್ಣ ಕೆಲಸ ಅಂತ ಏನಾದ್ರು ಇದ್ರೆ ಸಿನಿಮಾದಲ್ಲಿ ಅದು ಹೊಸದೇ. ಅದನ್ನಾದ್ರೂ ಅವರಷ್ಟಕ್ಕೆ ಮಾಡ್ತಾರೆ ಅಂದ್ರೆ ಇಲ್ಲ, ಆಗಲ್ಲ ಅವರಿಗೆ. ನಾವು ಅವ್ರನ್ನ ಡೈರೆಕ್ಟರ್ ಆದವನ್ನ ಫಸ್ಟ್ ನಾನು ಏನಂದ್ರೆ ಅವರು ಪ್ರೊಡ್ಯೂಸರ್ ಅಲ್ಲ. ಪ್ರೊಡ್ಯೂಸರ್ ಆಗೋದು ಯಾವಾಗ ಅಂದ್ರೆ ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡಿ ಆಚೆ ಹೋದ್ಮೇಲೆ ಅವ್ರಿಗೆ ಒಂದಿಷ್ಟು ಅನುಭವ ಆಗುತ್ತೆ. ಆವಾಗ ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಕರೀರಿ. ಇವಾಗ ಅವರು ಪ್ರೊಡ್ಯೂಸರ್ ಅಲ್ಲ, ಅವರು ಇನ್ವೆಸ್ಟರ್. ಅವ್ರು ಇನ್ವೆಸ್ಟ್ ಮಾಡಿದ್ದಾರೆ, ಅದರಲ್ಲೇನೋ ಇನ್ಕಮ್ ಬರುತ್ತೆ, ಮತ್ತು ನಮಗೇನೋ ಒಂದು ಒಳ್ಳೆ ಹೆಸರು ಬರುತ್ತೆ. ಈ ಎರಡನ್ನ ನೋಡ್ಕೊಂಡು ಬರ್ತಾರೆ. ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ, ಇದ್ರ ಬಗ್ಗೆ ಗೊತ್ತಿರಲ್ಲ. ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಬರಬೇಕು. ಅದ್ರ ಜೊತೆಯಲ್ಲಿ ಹೀರೋ ಅಂತ ಬಂದಾಗ, ಹೊಸಬ ಅಂತ ಆದಮೇಲೆ ಕಂಪ್ಲೀಟ್ಲಿ ನೀವು ಆ ಸಿನಿಮಾ ಶುರು ಮಾಡಿ ಮುಗಿಸೋವರೆಗೂ ನಿದ್ರೆ, ಊಟ, ಫ್ಯಾಮಿಲಿ ಇದೆಲ್ಲ ನಿಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಪ್ರತಿ ಕ್ಷಣ ಅಲರ್ಟ್ ಆಗಿರಬೇಕು. ಸ್ವಲ್ಪ ಹಿಂಗಾದ್ರೂ ಎಡಬಿಡ್ತೀವಿ. ಸೊ ಅದು ಇಂಡಸ್ಟ್ರಿ ಬೆಂಬಲ ಅನ್ನೋದು, ಅದೇ ನಿಮಗೆ ಇಂಟರ್ವ್ಯೂ ಶುರುಕ್ಕೆ ಮೊದಲೇ ಹೇಳಿದ್ನಲ್ಲ, ಇದು ಇರೋದೇ ಹಿಂಗೆ. ಇದನ್ನು ನಾವು ದೂಷಣೆ ಮಾಡಿ ಪ್ರಯೋಜನ ಇಲ್ಲ. ಮತ್ತು ನಾವು ಈಗ ನೋಡಿ, ನಮಗೆ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಒಂದಿಷ್ಟು ಜನ ಬಂದರು. ಆಮೇಲೆ ಸುಮಾರು ಜನ ನಾವು ಶೋ ನೋಡ್ತೀವಿ. ಒಂದು ಶಿವಣ್ಣ ನಾನು ಸಿನಿಮಾ ನೋಡ್ತೀನಿ ಅಂತಿದ್ದಾರೆ, ಮನೆಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಒಂಚೂರು ನಾವು ಗೊತ್ತಾದ ಮೇಲೆ ಎಲ್ಲರೂ ಬರ್ತಾರೆ ನಮ್ಮ ಬೆಂಬಲಕ್ಕೆ, ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದು ಇದೇ ಇಂಡಸ್ಟ್ರಿ ಅಲ್ಲ, ಯಾವ ಇಂಡಸ್ಟ್ರಿ ಆದರೂ ಅಷ್ಟೇ. ನಾವು ಏನಂತ ಒಂಚೂರು ಗೊತ್ತಾಗಿರೋರಿಗೆ ಆ ಸ್ಟ್ರಗಲ್ ಇದ್ದೇ ಇರುತ್ತೆ. ನಾವು ಅದನ್ನು ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ನಮಗೇನು ಮಾಡೋಕ್ಕಾಗಲ್ಲ. ಸೊ ನುಗ್ಗಬೇಕು, ನನಗೆ ಗೊತ್ತಿರೋದು ನಾನು ಮಾಡಬೇಕು. ಆ್ಯಸ್ ಎ ಒಂದು ಟೀಮ್ ಲೀಡರ್ ಆದಮೇಲೆ ಬರೀ ಕ್ರಿಯೇಟಿವಿಟಿ ಅಷ್ಟೇ ಅಲ್ಲ ಡೈರೆಕ್ಟರ್ ಜವಾಬ್ದಾರಿ, ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಹೌದು, ಆ ಲೀಡರ್ಶಿಪ್ ಕ್ವಾಲಿಟಿ ಎಷ್ಟು ಕ್ರಿಯೇಟಿವಿಟಿ ನಿಮಗೆ ಇರಬೇಕಾಗುತ್ತೋ ಅಷ್ಟೇ ಲೀಡರ್ಶಿಪ್ ಕ್ವಾಲಿಟಿ. ಯಾಕಂದರೆ ಬೇರೆ ಬೇರೆ ಮೈಂಡ್ ಸೆಟ್ ಅವ್ರನ್ನ ಸೇರಿಸ್ಕೊಂಡು ಕ್ರಿಯೇಟಿವ್ ಕೆಲಸ ಮಾಡೋದು. ನಾವು ಮದುವೆ ಮಾಡಿಸ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವು ಏನೋ ಒಂದು ಮನೆಯಲ್ಲಿ ನಿಮ್ಗೆ ಯಾರು ಮದುವೆ ಇದೆ ಅಂದರೆ 6 ತಿಂಗಳು ಒಂದು ಮದುವೆ, 6 ತಿಂಗಳ ಮೊದಲೇನೆ ಅದರ ಪ್ರಿಪ್ರೇಷನು, ತಯಾರಿ, ಇದು ಆದರೂ ಎಷ್ಟು ಗಡಿಬಿಡಿ, ಎಷ್ಟು ಟೆನ್ಷನ್ನು. ಅವ್ರು ಯಾರೋ ಬೇಜಾರು ಮಾಡ್ಕೋತಾರೇನೋ, ಯಾರಿಗೂ ಇನ್ವಿಟೇಷನ್ ಕೊಟ್ಟೋ ಇಲ್ವೋ, ಅದು ಸರ್ ಇದಾಯ್ತಂತ. ಬಟ್ ಒಂದು ಸಿನಿಮಾ ಅಂತ ಬಂದಾಗ ನಾವೊಂದು 80 ದಿನ ಶೂಟಿಂಗ್ ಮಾಡ್ತೀವಿ ಅಂದ್ರೆ ಆ 80 ದಿನಾನೂ ಮದುವೆ. ಎಂಥ ಮದುವೆ ಅಂದ್ರೆ ಸೆಲೆಬ್ರಿಟಿಗಳನ್ನ ಹಾಕೊಂಡು ಮದುವೆ. ಅದು ಒಂಚೂರು. ಆಮೇಲೆ ಒಬ್ಬ ಆರ್ಟಿಸ್ಟ್ ಅಂದ್ರೆ ನಾನು ನೋಡೋ ಪ್ರಕಾರ ಒಂದು ಮಗು ಥರ. ನಿಮ್ಗೆ ಸಣ್ಣಕ್ಕೆ ಏನಾದ್ರು ಹರ್ಟ್ ಆಗ್ಬಿಡುತ್ತೆ, ಆ ಹರ್ಟ್ ಸ್ಕ್ರೀನ್ ಮೇಲೆ ಕಾಣುತ್ತೆ, ಅಷ್ಟು ಚೆನ್ನಾಗಿ. ಆಮೇಲೆ ಟೆಕ್ನಿಷಿಯನ್ಸ್, ಇದೆಲ್ಲ ಕ್ರಿಯೇಟಿವ್ ಕೆಲಸ. ಈಗೇನು ಗಾರೆ ಕೆಲಸ, ಏನು ಕಲ್ಲು ಕಟ್ಟಿ ಒಂದು ಗೋಡೆ ಕಟ್ಬಿಡೋದಲ್ಲ ಇದು. ಪ್ರತಿಯೊಂದು ಕ್ರಿಯೇಟಿವ್ ಕೆಲಸ. ಇಲ್ಲಿ ಒಂದು ಸ್ವಲ್ಪ ಮನಸ್ಸು ಡಿಸ್ಟರ್ಬ್ ಆದರೂ ಆ ಕ್ರಿಯೇಟಿವಿಟಿ ಹಾಳಾಗುತ್ತೆ. ಆ ಕ್ರಿಯೇಟಿವಿಟಿ, ನಮ್ಮ ಕ್ರಿಯೇಟಿವಿಟಿ ಉಳಿಸ್ಕೊಳ್ಬೇಕು. ಜೊತೆಲಿರೋ ಟೆಕ್ನಿಷಿಯನ್ಗಳ ಕ್ರಿಯೇಟಿವಿಟಿ, ಆರ್ಟಿಸ್ಟು, ಪ್ರೊಡ್ಯೂಸರು, ಇನ್ವೆಸ್ಟ್ಮೆಂಟು, ಇನ್ಕಮ್ಮು, ಅದ್ರ ಜೊತೆಯಲ್ಲಿ ಇಡೀ ತಂಡನ ಕರ್ಕೊಂಡು ಹೋಗೋದಿದೆಯಲ್ಲ, ಎಲ್ಲವೂ ಒಂದೇ ಸಲ ಯೋಚನೆ ಮಾಡಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ನುಗ್ಗಿಬಿಟ್ರೆ ಹಂಗೆ ಮಾಡ್ಕೊತಾ ಹೋಗ್ಬೇಕು. ಸೊ ಇಲ್ಲಿ ಕ್ರಿಯೇಟಿವಿಟಿ ಮತ್ತು ಇದು ಎರಡು ಕೆಲಸ, ಇದು ಎರಡು ಒಟ್ಟಿಗೆ ಇರೋದ್ರಿಂದ ನೀವು ಹೇಳಿದಾಗ ಈಗ ಹೊಸ ಟೀಮ್ಗೆ ತುಂಬ ಕಷ್ಟ.
ಸಪೋರ್ಟ್ ಅಂತ ಬಂದಾಗ ನಾವೇನಂತ ಗೊತ್ತಾದ್ಮೇಲೆ ಸಪೋರ್ಟಿಗೆ ಬರೋದು. ಅಲ್ಲಿವರೆಗೆ ನನ್ನ ಪ್ರಕಾರ ಈ ಇಂಡಸ್ಟ್ರಿನೆಲ್ಲ ಎಲ್ಲ ಇಂಡಸ್ಟ್ರಿಯಲ್ಲೂ ಹಂಗೆ ಇರುತ್ತೆ. ಪ್ರೂವ್ ಮಾಡಬೇಕು, ಪ್ರೂವ್ ಮಾಡಿದ್ರೆ ಒಂದು ಪ್ಲಾಟರ್ಗೆ ಬಂದೇ ಬರುತ್ತೆ. ಈಗಲೂ ನಮ್ಗೆ ಇಂಡಸ್ಟ್ರಿ ತುಂಬಾ ಜನ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಪ್ಪ, ಒಂದು 20 ಸಿನಿಮಾ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟರ್ ರೇಂಜಿಗೆ ಮಾಡಿದ್ದೀರಾ, ಎಲ್ಲೂ ಒಂದು ಸಣ್ಣ ಮೈನಸ್ ಕಾಣ್ತಾ ಇಲ್ಲ. ಸೊ ಈ ಒಂದು ಅಪ್ರಿಷಿಯೇಷನ್ ಫೋನ್ ಕಾಲ್ಗಳೇ ನಮಗೆ ಎನರ್ಜಿ. ಅಂಡ್ ಇನ್ನೊಂದು ವಿಷಯ, ಒಂದು ಶಾರ್ಟ್ ಇದೆ ಸರ್, ಮಿನಿಯೇಚರ್ ಜೊತೆಗೆ ಒಂದು ಶಾರ್ಟ್ ಇದೆ. ಟೆಕ್ನಿಕಲಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು ಹಿಂಗೆ ಪಾಸಿಬಲ್ ಆಯಿತು. ಆ ಒಂದು ಪಾಯಿಂಟ್ ಇದೆಯಲ್ಲ, ಸುಮಾರು ಒಂದು 10 ದಿನ ತಲೆ ಕೆಡಿಸಿರೋ ಇದು. 10 ದಿನ ಎಲ್ಲ ಸ್ಕ್ರಿಪ್ಟ್ ಆಗಿದೆ, ಅದಷ್ಟು ನನಗೆ ಬಿಟ್ಟಿದ್ವಿ. ಏನಂದರೆ ಹೀರೋಯಿನ್ ಇರೋ ಫೈನ್ ಆರ್ಟ್ಸ್ ಕಾಲೇಜ್ಗೆ ಹೋಗಬೇಕು. ಅವನು ಅವರಿಬ್ಬರ ಜೊತೆ ಯಾವುದೇ ಒಂದು ಬಾಂಡಿಂಗ್ ಇಲ್ಲ, ಜೊತೆಲಿದ್ದಾರೆ ಅಷ್ಟೇ. ಅವ್ರ ಸ್ನೇಹಿತರಲ್ಲ, ಲವರ್ಸ್ ಅಲ್ಲ, ಅಥವಾ ಏನೋ ಅವ್ರ ಮಧ್ಯೆ ಬ್ಲಡ್ ರಿಲೇಷನ್ಶಿಪ್ ಇಲ್ಲ. ಅವರಿಬ್ಬರ ಮಧ್ಯೆ ಏನೋ ಒಂದು ಕಾಂಟ್ರಾಕ್ಟ್ ಇದೆ ಅಷ್ಟಕ್ಕೆ. ಎಲ್ಲೂ ಅವರಿಬ್ಬರು ಆತ್ಮೀಯತೆಯಿಂದ ನೀನೊಂದು ನೀರು ಬೇಕಂತನೂ ಕೇಳಲ್ಲ. ಸೊ ಅಷ್ಟು ಇದ್ದಾರೆ. ಹಂಗಿದ್ದಾಗ ಅವ್ಳ ಕಾಲೇಜಿಗೆ ಹೀರೋ ಕರ್ಕೊಂಡೋಗಿ ಬಿಡ್ಬೇಕು ನಾನು. ಸೊ ಒಂದು ಇಲ್ಲೇನೋ ಟೆಕ್ನಿಕಲಿ ಆಟ ಆಡಬೇಕೆ ಬಿಟ್ಟರೆ, ಇನ್ನೇನೋ ಮಧ್ಯದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಿ ಅಲ್ಲಿ ಕನೆಕ್ಷನ್ ಕೊಟ್ಟು ಹಿಂಗೆ ಕನೆಕ್ಷನ್ ಕೊಟ್ಟರೆ ಅಗೇನ್ ಲ್ಯಾಗ್ ಆಗುತ್ತೆ. ನೀವು ಹೇಳ್ತಿರಲ್ಲ, ಬೋರು, ಡ್ರ್ಯಾಗು. ಹೌದು, ಇದೇನೋ ಒಂದು ಅನುಕೂಲಕ್ಕೆ ಏನೋ ಲಿಂಕ್ ಮಾಡಿದ್ದಾರೆ ಅನ್ನೋ ಥರ ಬರುತ್ತೆ. ತುಂಬ ನ್ಯಾಚುರಲ್ ಆಗಿ ಆಗಬೇಕು. ಅದಕ್ಕೆ ವಿಲನ್ ಕಾರಣ ಆಗಬೇಕು. ರವಿಶಂಕರ್ ಅವರೇ ಈಗ ಅಲ್ಲಿ ಸೆಂಟರ್ ಪಾಯಿಂಟಿಗೆ, ಇದಕ್ಕೆ ವಿಲನ್ ಕಾರಣ ಆಗಬೇಕು. ಒಂದು, ರವಿಶಂಕರ್ ಜೊತೆಯಲ್ಲಿ ಒಬ್ಬ ಡೈರೆಕ್ಟರ್ ಇದ್ದಾನೆ. ಆ ಡೈರೆಕ್ಟರ್ಗೇನು ಕ್ರಿಯೇಟಿವ್ ಕೆಲಸ ಕೊಡ್ಬೇಕಲ್ಲ, ಸುಮ್ಮನೆ ಅವನು ಇರಬಾರ್ದು ಜೊತೆಲಿ ಆ ಕ್ಯಾರೆಕ್ಟ್ರು. ಅವನೇನೋ ಒಂದು ಕ್ರಿಯೇಟಿವಿಟಿ ಮಾಡಬೇಕು. ಅದು ಅವನು ಕ್ರಿಯೇಷನ್. ಒಂದು ಮಿನಿಯೇಚರ್ ಇಟ್ಟು ಅವನು ಅದನ್ನು ಡೈರೆಕ್ಟಾಗಿ ಹೇಳ್ಬೋದು, ಹಿಂಗೆ ಮಾಡಿ ಅಂತ. ಬಟ್ ಅವ್ನು ಡೈರೆಕ್ಟರ್ ಸ್ಟೈಲಲ್ಲಿ ಹೇಳ್ತೇನೆ, ಇದು ಒಂದು ಸ್ಟೋರಿ ಬೋರ್ಡು, ಇದವನ ಮನೆ, ಇದು ಈ ಕ್ಯಾರೆಕ್ಟ್ರು, ಈ ಕ್ಯಾರೆಕ್ಟರ್ ಇಲ್ಲಿ ಹೋಗುತ್ತೆ, ಈ ಕ್ಯಾರೆಕ್ಟರ್ ಹಿಂಗಾಗುತ್ತೆ, ಅಲ್ಲೊಂದೇನೋ ಬ್ರೇಕಪ್ ಆಗುತ್ತೆ ಅಂತ. ಸೊ ಇದು ಕಂಪ್ಲೀಟ್ಲಿ ಸ್ಕ್ರಿಪ್ಟಲ್ಲಿ ತುಂಬ ಆಳಕ್ಕೆ ಇಳಿದು ತುಂಬ ಯೋಚನೆ ಮಾಡಿ ಎಲ್ಲ ಕ್ಯಾರೆಕ್ಟರ್ಗಳನ್ನೂ ಕನೆಕ್ಟ್ ಮಾಡಬೇಕು. ಹೀರೋನ್ ಕರ್ಕೊಂಡೋಗಿ ಅಲ್ಲಿ ಬಿಡೋದು ಒಂದೇ ಪಾಯಿಂಟ್. ನಮಗೆ ನೀವು ಇನ್ನೊಂದ್ಸಲ ನೋಡಿದಾಗ ಆ ಸೀನ್ ಅಷ್ಟನ್ನೇ ಪೋರ್ಷನ್ ಕಟ್ ಮಾಡಿಬಿಡಿ. ನೀವು ಮೈಂಡಲ್ಲಿ ಕಟ್ ಮಾಡಿಕೊಂಡು ಸಿನಿಮಾ ನೋಡಿ. ಅದು ಆ ಪೋರ್ಷನ್ ಎಂಥ ಅದ್ಭುತವಾದ ಕ್ರಿಯೇಟಿವಿಟಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಈಗ ಇನ್ನೊಲ್ಲದ ಅಲ್ಲ ಫೈಟ್ ಆಯಿತು ಅಂದ್ಬಿಡುತ್ತೆ. ಸುಮ್ಮನೆ ನಿಮ್ಮ ಮೈಂಡಲ್ಲಿ ಅದಷ್ಟು ಪೋರ್ಷನ್ ಕಟ್ ಮಾಡಿಕೊಂಡು ಆ ಸಿನಿಮಾ ನೋಡಿ, ಆವಾಗ ಗೊತ್ತಾಗುತ್ತೆ. ಇಡೀ ಸಿನಿಮಾದಲ್ಲಿ ತುಂಬ ಜನ ರಿವ್ಯೂ ಮಾಡೋರಿಗೆ ತಲೆಗೆ ಹೋಗಿಲ್ಲ. ಅದೇ ಆಶ್ಚರ್ಯ ನನಗೆ, ಹೆಂಗೆ ನೋಡ್ತಾರೆ ಇವ್ರು ಸಿನಿಮಾನ ಅಂತ. ಅಷ್ಟು ನನಗೆ ಕೆಲವೊಂದು ಪಾಯಿಂಟ್ಗಳೆಲ್ಲ ಯಾಕೆ ಇವ್ರಿಗೆ ಅಷ್ಟು ಕನೆಕ್ಟ್ ಆಗ್ತಾ ಇಲ್ಲ, ನೋಡಿಲ್ಲ ಇವರು ಅಂತ. ತುಂಬ ಚೆನ್ನಾಗಿ ರಿವ್ಯೂ ಬರೆದಿದ್ದಾರೆ ಎಲ್ಲರೂ, ಎಲ್ಲ ಇವರು ಬರೆದಿದ್ದಾರೆ. ಬಟ್ ಇನ್ನೂ ಹೈಲೈಟ್ ಮಾಡಿ ಬರಬೇಕಾದಂಥ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಅದು ಸುಮ್ಮನೆ ನೋಡಿದಾಗ ಸಿನಿಮಾ ಜೊತೆಲಿ ಕ್ಲೀನಾಗಿ ಹೋಗುತ್ತೆ. ಬಟ್ ಅದ್ರೊಳಗಡೆ ಇಳಿದು ನೋಡಿದಾಗ ಅದು ಎಂಥ ಕ್ರಿಯೇಟಿವಿಟಿ ಅನ್ನೋದು ಗೊತ್ತಾಗುತ್ತೆ. ಸರ್, ಚಿತ್ರರಂಗ ಅದಕ್ಕೆ ಆದಂಥ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಅಂದರೆ 90 ವರ್ಷ ಇರುವಂಥ ಒಂದು ಇತಿಹಾಸ ಇವಾಗೆಲ್ಲೋ ಒಂದು ಕಡೆ ಸ್ಲೋ ಆಗಿದೆ, ಮತ್ತೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಸ್ಪೆಷಲ್ ಆಗಿರುವಂಥ ವಿಡಿಯೋ ಮಾಡ್ತೀನಿ. ಅದು ಬಹಳಷ್ಟು ಜನಕ್ಕೆ ಇಷ್ಟ ಆಯಿತು. ದೊಡ್ಡ ಸ್ಟಾರ್ಸ್ಗಳು ಬರಲಿಲ್ಲ, ಮಾಡಲಿಲ್ಲ, ಮಾತಾಡಲಿಲ್ಲ ಅಂತ ಹೇಳಿ ಕಂಪ್ಲೇಂಟ್ಸೇ ಬೇಡ ನಮಗೆ. ಬಟ್ ಆದರೆ ನೀವು ಹೊಸಬರಾಗಿ ಬಂದಿದ್ದು ಯಾಕೆ ಮಾಡಬೇಕು ಅಂತ ಅನ್ಸಿದ್ದೀಯಾ? ನಾನು ಲಾಕ್ಡೌನ್ ಆಗಿತ್ತಲ್ಲ, ನಾನು ಲಾಕ್ಡೌನ್ ಟೈಮಲ್ಲಿ ಒಂದು ಮಾತು ಹೇಳಿದ್ದೆ. ಯಾವುದೇ ಒಂದು ಸಮಸ್ಯೆ ಇದೆ ಅಂತ ಅಂದಾಗ ಆ ಸಮಸ್ಯೆ ಬಗ್ಗೆ ಸುಮ್ಮನೆ ಚರ್ಚೆ ಮಾಡೋದಕ್ಕಿಂತ ಏನು ಸೊಲ್ಯೂಷನ್ ಹುಡುಕ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟು. ಹೊರಗಡೆ ಎಲ್ಲರೂ ಕಷ್ಟ ಆಗ್ತಿದೆ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಸ್ಟೇಟಸ್ ಹಾಕ್ತಿದೆ, ಅದರಿಂದ ಏನು ಯೂಸ್ ಆಗುತ್ತೆ, ನನ್ನಿಂದ ಏನಾಗುತ್ತೆ, ನಾನು ಗ್ರೌಂಡ್ ಲೆವೆಲ್ಗೆ ಹೋಗಿ ಮಾಡಿದ್ರೆ ಇನ್ನೊಬ್ಬರಿಗೆ ಸಹಾಯ. ಸೊ ಈ ಚರ್ಚೆ ಯಾವಾಗ ಪೀಕಲ್ಲಿ ಇತ್ತು, ಪ್ರತಿಯೊಬ್ಬರು ಇದನ್ನ ಮಾಡ್ತಿರ್ಬೇಕಾದ್ರೆ ನಾನು ಅದೇ ಅನ್ಕೊಂಡೆ, ಈಗ ನಾವೊಂದು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೀವಿ, ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಫೋರ್ಸ್ಫುಲ್ ಯಾರನ್ನೂ ಎಳ್ಕೊಬರಕ್ಕಾಗಲ್ಲ. ಸೊ ಆ ಅವೇರ್ನೆಸ್ಸೇ ನಾವು ಯಾಕೆ ಕ್ರಿಯೇಟ್ ಮಾಡಬಾರ್ದು ಈಗ ಅಂತ, ಯಾಕೆ ನಾವು ಅವ್ರಿಗೆ ಥಿಯೇಟರ್ಗೆ ಬರಕ್ಕೆ ಹೇಳ್ತಾ ಇದ್ದೀವಿ, ಯಾಕೆ ಥಿಯೇಟರ್ ಇಂಪಾರ್ಟೆಂಟು, ಥಿಯೇಟರ್ ಕ್ಲೋಸ್ ಆದರೆ ಏನಾಗುತ್ತೆ, ಈ ಥಿಯೇಟರ್ ಕಟ್ಟೋದಕ್ಕೆ ಯಾವ ಇತಿಹಾಸ ಇದೆ, ಎಂಥ ಲೆಜೆಂಡ್ಸ್ ಎಲ್ಲ ಸೇರಿ ಈ ಒಂದು ಸೆಕ್ಟರ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಈ ಸೆಕ್ಟರಿಂದ ಎಷ್ಟು ಜನಕ್ಕೆ ಊಟ ಹೋಗ್ತಿದೆ, ಪ್ರತಿಯೊಂದನ್ನು ಆ ಥರ ಕನ್ವೆ ಮಾಡಿದಾಗ ಜನ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು. ಕನೆಕ್ಟ್ ಆಗಿದೆ ಅದು.
ಎಲ್ಲರಿಗೂ ಕನೆಕ್ಟ್ ಆಗಿದೆ. ಅದು ಎಷ್ಟು ಜನ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ, ಎಷ್ಟು ಜನ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ, ನನ್ಗೆ ಹೋಗಿದ ಕಡೆ ಎಲ್ಲ ಸುಮಾರು ಜನ ಅದ್ರ ಬಗ್ಗೆ ಕೇಳಿದ್ದಾರೆ. ಜನಕ್ಕೆ ಆ ವಿಷಯ ಅರ್ಥ ಆಗಿದೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೂ ಸಿನಿಮಾನ ಮನೇಲಿ ನೋಡೋದ್ರಲ್ಲಿ ವ್ಯತ್ಯಾಸ ಇರುತ್ತಲ್ಲ ಒಂದಷ್ಟು. ನಾನು ಹೇಳ್ತಿಲ್ವಾ, ನಾನು ನನ್ನ ಸ್ಥಾನದಲ್ಲಿ ದೊಡ್ಡ ಚೇಂಜ್ ಏನು ಮಾಡೋಕ್ಕಾಗಲ್ಲ. ಇಲ್ಲಿ 5-10 ಜನ ಚೇಂಜ್ ಮಾಡ್ಬೋದಾ? ಸಾಕಲ್ವಾ ನನ್ನ ಒಂದು ಸ್ಟ್ಯಾಂಡರ್ಡ್ಸ್ಗೆ. ಆ 5-10 ಜನದಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಏನೇ ಒಂದು ಸೆಕ್ಟರ್ ಇರಲಿ, ಈಗ ಈ ವಿಷಯ ನೀವೊಂದು ಕೇಳೋದಕ್ಕೆ ಹೇಳ್ತಾ ಇದ್ದೀನಿ. ಈಗ ಸುಮಾರು ಜನ ಹೇಳ್ತಾರೆ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ ಅಥವಾ ಇರೋ ವಿಷಯ ಹೇಳ್ತೀನಿ. ನನಗೆ ನಿಜವಾಗ್ಲೂ ಈ ಸೆಕ್ಟರ್ ಬೆಳಿಬೇಕು ಅಂತ ಇದೆ. ಒಂದು ಸೆಕ್ಟರ್ ಬೆಳಿಬೇಕು ಅಂದ್ರೆ ಅಡ್ಜಸ್ಟ್ಮೆಂಟ್ ಇಂದ ಬೆಳೆಯಲ್ಲ, ಡಿಸ್ಕಷನ್ ಇಂದ ಬೆಳೆಯುತ್ತೆ, ಆರ್ಗ್ಯುಮೆಂಟ್ಸ್ ಇಂದ ಬೆಳೆಯುತ್ತೆ. ಅವನ್ ಡಿಸ್ಕಷನ್ ಆದಾಗ ಆ ಡಿಸ್ಕಷನ್ ಯಾಕಿದೆ ಅಂತ ಯೋಚನೆ ಮಾಡಿ ಇದಕ್ಕೆ ಸೊಲ್ಯೂಷನ್ ಹುಡುಕೋದ್ರಿಂದ ಬರುತ್ತೆ. ಒಂದು ಸಮಸ್ಯೆ ಇದೆ ಅಂದಾಗ ಅದ್ರ ಬಗ್ಗೆ ಮಾತಾಡಿದಾಗ ತಾನೇ ಹೊರಗಡೆ ಜನಕ್ಕೆ ಸಮಸ್ಯೆ ಇದೆ ಅಂತ ಗೊತ್ತಾಗೋದು. ಅವತ್ತು ಸಮಸ್ಯೆ ಬಗ್ಗೆ ಒಂದಷ್ಟು ಜನ ಸೇರಿ ಇನ್ನೊಂದು ಸೊಲ್ಯೂಷನ್ ಹುಡುಕಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅದನ್ನ ರಾಂಗ್ ಆಗಿ ಯಾಕೆ ತಗೋತಾರೆ ಅಂತ ನಂಗೆ ಒಂದ್ಸಲ ಅರ್ಥ ಆಗಲ್ಲ. ಬಟ್ ಈಗ ನನ್ಗೇನು ಕಷ್ಟ ಇದೆ, ಓಕೆ 1 ವರ್ಷ ಅಲ್ಲ, ಇನ್ನೊಂದು 2 ವರ್ಷ ಅಲ್ಲ, 3 ವರ್ಷಕ್ಕೆ ನಾನು ಈ ಕಷ್ಟ ಎಲ್ಲ ದಾಟ್ಕೊಂಡು ಐ ವಿಲ್ ರೀಚ್ ಮೈ ಪೊಸಿಷನ್. ನೆಕ್ಸ್ಟ್ ಇನ್ನೊಂದು ಜನ್ರೇಷನ್ ಬರ್ತಿದೆ, ಅದ್ರ ನೆಕ್ಸ್ಟ್ ಇನ್ನೊಂದು ಜನ್ರೇಷನ್ ಬರುತ್ತೆ. ಪ್ರತಿಯೊಬ್ಬರು ಈ ಒಂದು ಕಷ್ಟಕ್ಕೋಸ್ಕರ 4 to 5 years ವೇಸ್ಟ್ ಮಾಡಿಬಿಡ್ತಾರೆ. ಆ 4 to 5 years ಅವ್ರ ಕ್ರಿಯೇಟಿವಿಟಿ ಡೆವಲಪ್ಮೆಂಟ್ ಹಾಕಿದ್ರೆ ಅವ್ರ ಲೈಫ್ ಡೆವಲಪ್ಮೆಂಟ್ ಆಗುತ್ತೆ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗುತ್ತೆ, ಡೆವಲಪ್ಮೆಂಟ್ ಪೇಸ್ ಜಾಸ್ತಿ ಆಗುತ್ತೆ. ಸ್ಲೋ ಡೆವಲಪ್ಮೆಂಟ್ ಅನ್ನೋಷ್ಟರಲ್ಲಿ ಮುಗ್ದೋಗುತ್ತೆ ಇಲ್ಲೆಲ್ಲ. ನಾವು ಹೇಳ್ತಿಲ್ವಾ, ಈಗಲೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಎಷ್ಟು ಓಡ್ತಿದೆ. ಹೊರನೋಟಕ್ಕೆ ಬಿಟ್ಟಾಕಿ ನೀವು ಇಂಟೀರಿಯರ್ ಎಲ್ಲರನ್ನೂ ಚೆಕ್ ಮಾಡ್ಕೊಂಡು ಹೋದ್ರೆ ಪ್ರತಿಯೊಬ್ಬರು ಲಾಸಲ್ಲಿದ್ದಾರೆ. ಅವರೂ ಮನೆ ನಡೆಸಬೇಕು, ಅವರೂ ಅವ್ರ ಸಂಬಳಕ್ಕೆ ಅಂತ ಒಂದು ಜನ ಇಟ್ಕೊಂಡಿರ್ತಾರೆ, ಅವ್ರನ್ನ ನೋಡ್ಕೋಬೇಕು, ಅವರು ಆಲ್ಟರ್ನೇಟಿವ್ ಹುಡುಕ್ತಾರೆ. ಸೊ ಒಂದ್ಸಲ ಎಲ್ಲ ಮುಗ್ದೋದ್ಮೇಲೆ ರೀಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಯೋಚನೆ ಮಾಡಿ ನೋಡಿ. ಸೊ ನಾವು ರೀಕ್ರಿಯೇಟ್ ಮಾಡೋದ್ರ ಬದಲು ಏನಿದೆ ಅದನ್ನ ಕಾಪಾಡ್ಕೊಳ್ಳೋದು ಬೆಟರ್ ಅಂತ ನಂಗೆ ಅನ್ಸುತ್ತೆ. ಸರ್, ರಾನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಏನು ಅನ್ಸುತ್ತೆ ಅಂದ್ರೆ ಟ್ರೈಲರ್ ಮತ್ತೆ ಟೀಸರ್ ನೋಡಿದಾದ್ಮೇಲೆ ಒಂದು ಗ್ಯಾಂಗ್ಸ್ಟರ್ ಡಾನ್ ರೌಡಿಸಮ್ ಫಿಲಮ್ ಅಂತ ಅನ್ಸುತ್ತೆ. ಬಟ್ ಇದು ಒಳಗಡೆ ಹೋಗಿ ನೋಡಿದಾದ್ಮೇಲೆ ಗೊತ್ತಾಗಿದ್ದು ಎಲ್ಲ ರೀತಿಯಾದಂಥ ಎಲಿಮೆಂಟ್ಸ್ ಇದೆ ಆ್ಯಂಡ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದಾಗಿರುವಂಥ ಒಂದು ಮೂವಿ ಅಂತ. ಮುಂಚೆ ಯಾಕೆ ಬಿಟ್ಕೊಡ್ಲಿಲ್ಲ ಸರ್ ಇದನ್ನ ಸೀಕ್ರೆಟ್ನ? ಆ್ಯಕ್ಚುಲಿ ನಮಗೆ ಇಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಬಿಸ್ನೆಸ್ಸು, ಕಮರ್ಷಿಯಲ್ಲು ಇದೆಲ್ಲ ಇರುತ್ತೆ ಗೊತ್ತಾ ನಿಮಗೆ. ಹಿಂದಿ ರೈಟ್ಸು, ಸೌತ್ ರೈಟ್ಸು ಇದೆಲ್ಲ ಇರುತ್ತೆ. ಇದಕ್ಕೆ ಆ್ಯಕ್ಷನ್ ಪೋರ್ಷನ್ನ ಸ್ವಲ್ಪ ನೀವು ಹೈಲೈಟ್ ಮಾಡಿ ಅದನ್ನೇ ಬಿಡಿ ಅಂತ ನಮಗೆಲ್ಲ ಒಂದಿರೋ ಐಡಿಯಾ, ಅದು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ಸೊ ಸ್ಟಾರ್ಟಿಂಗ್ ನಾವು ಇದೊಂದು ಆ್ಯಕ್ಷನ್ ಕಮರ್ಷಿಯಲ್ ಗ್ಯಾಂಗ್ಸ್ಟರ್ ಸಿನಿಮಾ ಅಂತಲೇ ಹೇಳ್ಕೊಂಡು ಬಂದ್ವಿ. ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ನಾನು, ಇದು ಫ್ಯಾಮಿಲಿ ಆ್ಯಕ್ಷನ್ ಜಾನರ್ ಅಂತ ಹೇಳ್ತಾನೆ ಇದ್ದೀನಿ. ಬಟ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಫ್ಯಾಮಿಲಿ, ಮಕ್ಕಳು, ಗಂಡ ಹೆಂಡತಿ ಮಕ್ಕಳು ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಯಾವುದೇ ವಲ್ಗಾರಿಟಿ ಇಲ್ಲ, ಡಬಲ್ ಮೀನಿಂಗ್ ಇಲ್ಲ, ಅತಿಯಾದ ರಕ್ತ ಆ ಥರ ಇಲ್ಲ. ಫೈಟ್ಸ್ಗಳಿದ್ರು ಅದು ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡುವಂಥ ಫೈಟ್ಸ್, ಆ ಥರ ಫೈಟ್ಸ್. ಅದು ನೀವು ರಿವ್ಯೂಸ್ಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಲೇಡೀಸೇ ಫೈಟ್ಸ್ ಇಷ್ಟ ಆಯಿತು ಅಂತ ಇದ್ದಾರೆ. ಸೊ ಇದು ನಮ್ಮದು ಒಂದು ಪ್ರಮೋಷನ್ ಡಿಸೈನ್ ಆಗಿ ಮಾಡ್ಕೊಂಡು ಬಂದ್ವಿ. ಸ್ಟಾರ್ಟಿಂಗ್ ಇದು ಆ ಥರ ಒಂದು ಮಾಸ್ ಆಡಿಯನ್ಸ್ಗೆ ಬದಲಿ ಒಳಗಡೆ. ಯಾಕಂದರೆ ಫಸ್ಟ್ ವೀಕಲ್ಲಿ ಬರೋರೇ ಮಾಸ್ ಆಡಿಯನ್ಸು. ನಮ್ಮ ಹತ್ರ ದೊಡ್ಡ ಸ್ಟಾರ್ ಇದ್ದಿದ್ರೆ ಫಸ್ಟ್ ವೀಕಿಗೆ ಎಲ್ಲ ಬಂದ್ಬಿಡ್ಬೋದು. ಸೊ ನಮ್ಮದು ಸ್ವಲ್ಪ ಆ್ಯಕ್ಷನ್ ಇದನ್ನೆಲ್ಲ ಬಿಟ್ಟರೆ ಫಸ್ಟ್ ವೀಕ್ ನಮಗೆ ಮಾಸ್ ಆಡಿಯನ್ಸ್ ಬರ್ತಾರೆ. ಆಮೇಲೆ ಇದು ಫ್ಯಾಮಿಲಿ ಕನೆಕ್ಟ್ ಮಾಡ್ಬೋದು ಅಂತ ನಾವು ಆ ಒಂದು ಪ್ಲ್ಯಾನ್ ಮೇಲೆ ಬಂದ್ವಿ. ಬಟ್ ಅದು ವರ್ಕ್ ಆಯಿತು ಆ್ಯಕ್ಚುಲಿ. ಫಸ್ಟ್ ವೀಕ್ ನಮಗೆ ಮಾಸೇ ಇದೆ, ಇದೆಲ್ಲ ಬರೀ ಫೈಟ್ ಸಿನಿಮಾ ಇದೇನೋ ಅಂತ ಅಂದ್ಕೊಂಡ್ರು. ಆಮೇಲೆ ನೋಡಿ ಹೊರಗಡೆ ಹೋಗಿದ್ದ ಜನ ಇದು ಫ್ಯಾಮಿಲಿ ಸಿನಿಮಾ ಇದು ಅನ್ನೋದು ಅವರಿಗೆ ಇಲ್ಲಿ ನೋಡಿದ ಮೇಲೆ ಅನ್ನಿಸ್ತು. ಹೊರಗಡೆ ಹೋಗಿ ಜನ ಅದೇ ರಿವ್ಯೂ ಕೊಟ್ಟರು. ಸೆಕೆಂಡ್ ವೀಕಿಂದ ನಮಗೆ ಸ್ವಲ್ಪ ಫ್ಯಾಮಿಲಿ ಕ್ರೌಡು ಶುರುವಾಯಿತು. ಓಕೆ ಸರ್, ಸುದೀಪ್ ಸರು ಸ್ಟೇಜಲ್ಲಿ ಒಂದು ಮಾತು ಹೇಳ್ತಾರೆ. ಅವ್ರು ಸ್ಟೇಜ್ ಮೇಲೆ ಇರ್ತಾರೆ, ನೀವು ಆಡಿಯನ್ಸ್ ಒಂದು ಪ್ಲೇಸ್ನಲ್ಲಿ ಕುತ್ಕೊಂಡಿರ್ತೀರ, ಅವ್ರ ಬಗ್ಗೆ ಹೇಳ್ತೀರಾ. ಬಟ್ ಅದಾದಮೇಲೆ ಅವರು ಹೇಳಿದಂಥ ಒಂದು ಮಾತುಗಳು ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ. ಬಿಕಾಸ್ ನೀವು ಕೂಡ ನಿಮ್ಮದೇ ಒಂದು ಓನ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ಕೊಂಡು ಮೇಲೆ ಬಂದವರು ಅಂತ. ಸೊ ಆ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸುದೀಪ್ ಸರ್ ಬಗ್ಗೆ ಏನಾದರೂ ದ್ಯಾಟ್ಸ್ ರೆಸ್ಪೆಕ್ಟ್. ಅಂದರೆ ಈಗ ಅವ್ರಿಗೆ ದಿನ ಆ ಥರ ಸಿಗ್ತಾರೆ ಎಕ್ನಾಲೇಜ್ ಮಾಡೋರು ಅಥವಾ ಅವ್ರ ಗ್ರೋತ್ ಬಗ್ಗೆ ಅವ್ರಿಗೆ ಹೇಳೋರು. ಬಟ್ ಅದನ್ನು ರಿಟರ್ನ್ ಹೇಳೋದಿದೆಯಲ್ಲ, ಅದಕ್ಕೆ ಜನ ಅವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡೋದು. ಬಿಕಾಸ್ ಆಫ್ ದ್ಯಾಟ್ ಕ್ಯಾರೆಕ್ಟರ್, ಬಿಕಾಸ್ ಆಫ್ ದ್ಯಾಟ್ ಸ್ಟ್ರೇಟ್ ಫಾರ್ವರ್ಡ್ನೆಸ್. ಸೊ ಅದು ಆಮೇಲೆ ಹೇಳ್ತಿಲ್ವಾ, ಆನ್ ದ ಕ್ಯಾಮ್ರಾ ಅಂತನೂ ಅಲ್ಲ, ಅವರು ಆಫ್ ಕ್ಯಾಮ್ರಾನೂ ಆ ಥರ ಶೋಸಲ್ಲಿ ಇದ್ದಾಗ ದೇರ್ ಆಲ್ಸೋ
ಯಂಗ್ಸ್ಟರ್ಸ್ಗೆಲ್ಲ ಅವರು ತುಂಬ ಚೇರ್ ಮಾಡ್ತಾರೆ ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ಆ್ಯಂಡ್ ಒಂದೊಂದು ಫ್ರೆಂಡ್ಲಿ ಇದರಲ್ಲಿ ಇರ್ತಾರೆ. ಈಗ ನಾವು ಸ್ಟೇಜಲ್ಲಿ ನೋಡಿದಾಗ ಆಬ್ವಿಯಸ್ಲಿ ಒಂದು ತುಂಬ ಸೀರಿಯಸ್ ಆಗಿ ಅವ್ರನ್ನ ನೋಡಿರ್ತೀವಿ. ಸೊ ನಮ್ಗೇನು ಅನ್ಸುತ್ತೆ, ಓಕೆ ಹಿ ಮೈಟ್ ಬಿ ವೆರಿ ಸ್ಟ್ರಿಕ್ಟ್ ಆ ಥರ ಅಂತ. ಬಟ್ ನೀವು ಆಫ್ ಸ್ಕ್ರೀನ್ ಅವ್ರನ್ನ ಭೇಟಿಯಾದಾಗ ತುಂಬ ಫ್ರೆಂಡ್ಲಿಯಾಗಿ ಅವರು ಎಲ್ಲ ಜೊತೆ ಕಾನ್ವರ್ಸೇಷನ್ ಮಾಡ್ತಾರೆ, ಒಂದೊಂದು ಕ್ಯಾಶುವಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಹೇಳ್ತಿಲ್ವಾ, ಇಲ್ಲಿ ಒಬ್ಬರಿಗೆ ಗೌರವ ಅಂತ ಅವ್ರ ಕೆಲಸದ ಮೇಲೆ ಒಂದು ಹಂತಕ್ಕೆ ಕೊಡ್ಬೋದು, ಬಟ್ ಅದಾದ್ಮೇಲೂ ಅವರು ಆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದಕ್ಕೆ ಅವ್ರ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವತ್ತು ನಾವು ಟಾಪ್ ಪೊಸಿಷನಲ್ಲಿ ಯಾರನ್ನೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಟ್ಯಾಲೆಂಟೆಡ್ ಇದ್ದಾರೆ, ಬಟ್ ಟ್ಯಾಲೆಂಟ್ ಜೊತೆ ಇನ್ನೊಂದು ಏನು ಆ್ಯಡ್ ಆನ್ ಆಗಿದೆ ಅಂತಂದರೆ ಅವರೆಲ್ಲರ ಕ್ಯಾರೆಕ್ಟರ್. ಬಿಕಾಸ್ ಜನ ಸುಮ್ಮನೆ ಒಬ್ಬರನ್ನ ಅಷ್ಟೊಂದು ಇಷ್ಟಪಡಲ್ಲ ಅಲ್ವಾ. ಈಗ ಪುನೀತ್ ಸರ್ ಆಗಲಿ, ಶಿವಣ್ಣವರಾಗಲಿ, ಸುದೀಪ್ ಸರ್ ಆಗಲಿ, ಯಾರೇ ಆಗಿರಲಿ, ಎಲ್ಲರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ಜನ ಅಷ್ಟು ನಮ್ಮವರು ಅನ್ನೋದು ಒಂದು ಎಲ್ಲರ ಮನಸ್ಸಲ್ಲೂ ಬರುತ್ತಲ್ಲ, ಅದಕ್ಕೆ ಕಾರಣ ಆಗುತ್ತೆ. ಅಂಡ್ ಇನ್ ಡೆಪ್ತ್ ಮೂವಿನಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಇನ್ನೊಬ್ರು ಬಿಗ್ ಸ್ಟಾರ್ನು ಕೂಡ ಕಾಣಿಸ್ಕೊತಾರೆ. ಸೊ ಅದನ್ನ ಗೊತ್ತಾಗಬೇಕು ಯಾರು ಅಂತ ಹೇಳಿದ್ರೆ ಸಿನಿಮಾಗೆ ಬಂದ್ರೇ ಗೊತ್ತಾಗೋದು. ಅಂಡ್ ಸರ್, GT ಮಾಲಲ್ಲಿ ಇದ್ದೀವಿ ಇವಾಗ. ಈ ಇಂಟರ್ವ್ಯೂನ ನಾವು ಮಾಲಲ್ಲಿ ಮಾಡಿ ಡೈರೆಕ್ಟ್ ಆಗಿ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಚೆಕ್ ಮಾಡೋದು ಒಂಥರ ಹೊಸ ಎಕ್ಸ್ಪೆರಿಮೆಂಟ್. ಅಂಡ್ ಮೂವಿ ರಿಲೀಸ್ ಆಗಿ 2 ವಾರ ಆದ್ಮೇಲೆ ಯಾರನ್ನು ಕೂಡ ಈ ರೀತಿಯಾದಂಥ ಪ್ರಯತ್ನಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿ. ಸೊ ಇವಾಗ ಡೈರೆಕ್ಟ್ ಆಗಿ ಹಾಲ್ ಒಳಗಡೆ ಎಂಟರ್ ಆಗೋಣ ಅಂಡ್ ರಿಯಾಕ್ಷನ್ಸ್ ಮತ್ತೆ ಅವರ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ರೆಡಿ ಇದ್ದೀರಾ? ಖಂಡಿತ. ಮೂವಿ ಇಷ್ಟ ಆಯ್ತಾ ಎಲ್ಲರಿಗೂ? ದಯವಿಟ್ಟು ಎಲ್ಲ ರಿವ್ಯೂಸ್ ಕೊಟ್ಬಿಡಿ, ಮಿಸ್ ಮಾಡಬೇಡಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ನಿಮ್ಮ ಅಮೂಲ್ಯವಾದಂತ ರಿವ್ಯೂಸ್ ಗಳನ್ನ ಎಲ್ಲರೂ ಎಕ್ಸಿಟ್ ಅಲ್ಲಿ ಕೊಡಿ ಅಂತ ಕೇಳ್ಕೊಂತೀನಿ. ಇಷ್ಟ ಆಯಿತು. ನನಗೆ ನಿಮ್ದು ನಮ್ಮ CRF ಮೂವಿ ಮಾಡಿದ್ದೀರಲ್ಲ, ಅದರಲ್ಲಿ ಸುಮ್ಮನೆ ವರ್ಕ್ ಮಾಡಿದ್ದೀನಿ. ಈ ಮೂವಿಲಿ ವರ್ಕ್ ಮಾಡ್ಬೇಕಂದ್ರೆ ತುಂಬ ಆಸೆ ಇತ್ತು, ಸಿಕ್ಕಿಲ್ಲ ಸರ್. ಮೂವಿ ಮಾತ್ರ ಸೂಪರ್ ಆಗಿದೆ, ಫುಲ್ ಸಕ್ಕತ್ತಾಗಿದೆ. ನನಗೆ ತುಂಬ ಚೆನ್ನಾಗಿದೆ, ಹೇಳೋಕ್ಕಾಗಲ್ಲ ಅದು. ಥ್ಯಾಂಕ್ ಯು ಸರ್. ಮೂವಿ ಸೂಪರ್ ಆಗೈತೆ, ಸಖಾಗೈತೆ. ನಾವು ಫಿಲಮಲ್ಲಿ ಮೇಕಪ್ ಆರ್ಟಿಸ್ಟ್, ನಾವು ಕೂಡ ಪ್ರಮೋದನೇ ಕರ್ಕೊಂಡು ಮೂವಿ ಸಖಾಗೈತೆ. ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ಸರ್. ಸರ್ ಮೂವಿ ಮಾತ್ರ ಸೂಪರ್ ಸರ್. 100 days ಸರ್. ಬೆಸ್ಟ್ ಆಫ್ ಲಕ್ ಸರ್ ಫಾರ್ ಯರ್ ಫ್ಯೂಚರ್. ಥ್ಯಾಂಕ್ ಯು ಹೇಗಿತ್ತು ಮೂವಿ ಅಂತೂ ಸೂಪರ್ ಆಗಿದೆ ಸರ್. ತುಂಬ ಸಖತ್ ಇಷ್ಟ ಆಯ್ತು ಸರ್. ಏನು ಇಷ್ಟ ಆಯ್ತು ಜಾಸ್ತಿ? ಆಕ್ಷನ್ ಇಷ್ಟ ಆಯ್ತಾ? ಆಕ್ಷನ್ ಸಖತ್ತಾಗಿತ್ತು ಸರ್, ಚೆನ್ನಾಗಿ ಇಷ್ಟ ಆಯ್ತು. ಒಂದ್ಸಲ I'm from Kerala. I'm first time watching Kannada movie. How was it? And it was very nice. Thank you. I very loved this movie. Thank you. Thank you so much. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ಆಲ್ ದಿ ಬೆಸ್ಟ್ ಸರ್. ನಿಮ್ಮ ಫೈಟಿಂಗ್ ಇಷ್ಟ ಆಯ್ತು ಸರ್. ನಾನು ನಿಮ್ಗೆ ನೋಡಿರೋದು ಆ್ಯಂಡ್ ಸೀಯಿಂಗ್ ಯು ಇನ್ ದ ಬಿಗ್ ಸ್ಕ್ರೀನ್ ಇಸ್ ಸೋ ಹ್ಯಾಪಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ, ವಿಚ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ನಿಮ್ಮ ಲುಕ್ ಆಗಲಿ, ನಿಮ್ಮ ಸ್ಟೈಲ್, ಫೈಟಿಂಗ್ ಸೀನ್ ವಿಚ್ ಐ ಲೈಕ್ ಸೋ ಮಚ್, ಆ್ಯಂಡ್ ಯೋರ್ ಹೇರ್ ಸ್ಟೈಲ್, ಎವ್ರಿಥಿಂಗ್ ಇಸ್ ಸೋ ಗುಡ್. ಹ್ಯಾಪಿ ಟು ಸಿ ಯು. ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಸರ್ ಸೂಪರ್ ಆಗಿದೆ, ಔಟ್ಸ್ಟ್ಯಾಂಡಿಂಗ್ ಆಗಿದೆ. ನಿಮ್ಮ ಮೇಲೆ ನಮಗೆ ತುಂಬ ಪ್ರೀತಿ ಇದೆ. ಈ ಹೊಸ ಡೈರೆಕ್ಟರ್ ಅಂತ ಇದ್ದಾರೆ, ನಮ್ಗೆ ಅದು ಚಾನ್ಸ್ ಇಲ್ಲ ಹೊಸ ಡೈರೆಕ್ಟರ್ ಅನ್ನೋದಕ್ಕೆ. ನಿಮ್ಮ ಹೊಸ ಹೀರೋ, ಹೊಸ ಸ್ಟೋರಿ ಆಗಲಿ, ನೀವು ಹೀರೋ ಸರಿ 100 ಸಲ ಹೇಳ್ಬೋದು ಹೀರೋ ಅಂತ. ತುಂಬ ಚೆನ್ನಾಗಿದೆ ಸರ್. ಫುಲ್ ಮುಗಿದ ಮೇಲೆ ನನಗೊಂದು ಅನಿಸಿದ್ದು ಏನಂದರೆ, ಇದು ಕಿರಣ್ ರಾಜ್ ಅವ್ರ ಲೈಫ್ ಸ್ಟೋರಿ ಅಂತ ಅನಿಸ್ತು. ಸೊ ಫೈನಲಿ ಈ ಒಂದು ಖುಷಿ ಮೂಮೆಂಟು ನಿಮಗೆ ಎಷ್ಟು ಖುಷಿ ತಂದಿದೆ, ಆ್ಯಂಡ್ ಫ್ಯಾನ್ಸ್ ಜೊತೆಗೆ ನೀವು ಕೂಡ ಇಂಟ್ರಾಕ್ಟ್ ಮಾಡಿದ್ದು ಫಸ್ಟ್ ಟೈಮ್. ಐ ಥಿಂಕ್ ಹೀರೋನೇ ಬಂದು ಖುದ್ದಾಗಿ ರಿವ್ಯೂಸ್ನ ತಗೊಂಡಿದ್ದು. ವೀಕ್ ಡೇಸಲ್ಲೂ ಕೂಡ ಕಂಪ್ಲೀಟಾಗಿ ಹೌಸ್ಫುಲ್ ಆಗಿ ರನ್ ಆಗ್ತಾ ಇರುವಂಥ ರೋನಿ ಮೂವಿ 3ನೇ ವಾರಕ್ಕೆ ಮುನ್ನುಗ್ಗಿದೆ. ಸೊ ನಿಮ್ಮ ಒಂದು ರಿಯಾಕ್ಷನ್ ಆ್ಯಂಡ್ ಎಲ್ಲ ಫ್ಯಾನ್ಸ್ಗೆ ಏನಾದರೂ ಹೇಳ್ತೀರಾ ಅಂತ ಹೇಳಿದ್ರೆ, ಇನ್ನೂ ನೋಡಿಲ್ದಿರೋರ್ಗೆ ಏನಾದ್ರು ಹೇಳ್ತೀರಾ ಅಂತ ಹೇಳಿದ್ರೆ ಏನಂತ ಹೇಳ್ತೀರಾ? ಅಂದರೆ ರಿಯಾಕ್ಷನ್ಸ್ ನೋಡಿ, ನಾವು ಆಗಲೇ ಹೇಳಿದ್ವಿ, ಈಗ ಫ್ಯಾಮಿಲಿ ಕ್ರೌಡ್ ನಮಗೆ ಸೆಕೆಂಡ್ ವೀಕಿಂದ ಜಾಸ್ತಿ ಆಗ್ತಿದೆ. ಆ್ಯಂಡ್ ಅವರು ಇದನ್ನು ಇಷ್ಟೊಂದು ಇಷ್ಟಪಡ್ತಿರೋದು, ಪ್ರತಿಯೊಂದು ಆ್ಯಕ್ಷನ್ನೂ ಫ್ಯಾಮಿಲಿ ಆಡಿಯನ್ಸ್ ನೋಡಿ, ಫ್ಯಾಮಿಲಿ ಆಡಿಯನ್ಸ್ ಅವರು ಹೊಗಳ್ತಾರೆ, ಆ್ಯಕ್ಷನ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ನಮಗೆ ಎಲ್ಲರ ಸಪೋರ್ಟ್ ತುಂಬ ಬೇಕಾಗಿದೆ ಈ ಒಂದು ಸಿಚುವೇಷನಲ್ಲಿ. ಹೌದು, ಇದು ನನಗೆ ಎಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್, ಇದೆಲ್ಲ ತುಂಬ ಖುಷಿ ಆಗ್ತಿದೆ. ಬಟ್ ಅದ್ರ ಜೊತೆಗೆ ಆ ಸ್ಕೇಲ್ ಏನಿದೆ ತುಂಬ ದೊಡ್ಡದಿದೆ. ನಮಗೆ ಇನ್ನೂ ಜನದ ಪ್ರೋತ್ಸಾಹನೇ ಏನು ಬೇಕಾಗಿದೆ, ಸ್ಕೇಲ್ ತುಂಬ ದೊಡ್ಡದಿದೆ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಮಿಸ್ ಮಾಡಬೇಡಿ. ರಿವ್ಯೂಸ್ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಪಾಸಿಟಿವ್ ರಿವ್ಯೂಸ್ ಇದೆ. ಸೊ ದಯವಿಟ್ಟು ಆ ರಿವ್ಯೂ ನಂಬ್ಕೊಂಡೇ ಬನ್ನಿ ಅಂತ ನಾನು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ. ಬಟ್ ರಿವ್ಯೂಸ್ ಎಲ್ಲ ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ನೀವು ಸಿನಿಮಾನ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಥಿಯೇಟ್ರಿಗೆ ಈಗಲೇ ಬನ್ನಿ ಆ್ಯಂಡ್ ಇನ್ನೂ ಪ್ರೀತಿ ಕೊಡಿ. ಥ್ಯಾಂಕ್ ಯು.